ಇದೆಲ್ಲ ಟೆಕ್ನಾಲಜಿ. ಈಗ ಒಂದು ಕೆಮಿಕಲ್ ಅನಾಲಿಸಿಸ್ ಮಾಡಬೇಕೆ ಇಂಥ ಮೆಥಡ್ ಉಪಯೋಗಿಸ್ತಾರೆ. ಅದನ್ನು ಶಾರ್ಟ್ಕಟ್ ಮಾಡಿ ಬೇಗ ಹೇಳ್ಬಿಡಿ ಅಂತಂದರೆ ಆಗೋದಿಲ್ಲ. ಅದನ್ನು ಮಾಡಿ ಅವರು ಆದಷ್ಟು ಬೇಗ ನಮಗೆ ವರದಿಯನ್ನು ಕೊಡಲೇಬೇಕು. ನಿನ್ನೆ ಒಳ ಮೀಸಲಾತಿದು ಅದೇ ಅಧಿಕೃತ ಆದೇಶ ಆಗಿದೆ ಸರ್. ಇವತ್ತಿಂದ ಜಾರಿ ಇವತ್ತಿಂದ ಜಾರಿ ಮಾಡ್ತಾರೆ. 6/6/5 ಏನು ತೀರ್ಮಾನ ಮಾಡಿದೆ ಸರ್ಕಾರ, ಅದರ ಪ್ರಕಾರ ಈಗ ರೆಕ್ರೂಟ್ಮೆಂಟ್ಸ್ ಎಲ್ಲ ಮಾಡಬೇಕಲ್ಲ. ಅಲೆಮಾರಿಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಅಧಿಕೃತ ಆದೇಶ ಮುಂಚೆ ಏನಾದರೂ ಬದಲಾವಣೆ ಆಗ್ಬೋದೇನೋ ಅನ್ನೋಂಥ ನಿರೀಕ್ಷೆಗಳಿತ್ತು. ಈಗ ಅವ್ರು ನಾಳೆ ನ್ಯಾಯಾಲಯಕ್ಕೆ ಹೋದ್ರೆ ಸ್ಟ್ಯಾಂಡ್ ಆಗಲ್ವಾ? ಗೊತ್ತಿಲ್ಲ ನನಗೆ, ಅದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕಲ್ಲ. ಸರ್, SIT ರಚನೆ ಮಾಡಿದಾಗ ಉದ್ದೇಶ ಏನಿತ್ತು? ಏನೆಲ್ಲ ಆರೋಪಗಳು ಧರ್ಮಸ್ಥಳದ ಮೇಲೆ? ಈಗ ತನಿಖೆ ಏನಾಗ್ತಾ ಇದೆ? ದೂರುದಾರರು ಯಾರಿದ್ದಾರೆ ಅವರೇ ಸುಳ್ಳು ಹೇಳಿದ್ದಾರೆ, ಯಾಕೆ ಸುಳ್ಳು ಹೇಳಿದ್ದಾರೆ, ಅವರಿಂದ ಯಾರಿದ್ದಾರೆ ಅನ್ನೋ ಅಂಗಲಲ್ಲಿ ತನಿಖೆ ಹೋಗ್ತಿದೆ. ಆಗ ಸರ್ಕಾರ SIT ರಚನೆಯಲ್ಲಿ ಬೇರೆ ಉದ್ದೇಶ ಇತ್ತು, ಒತ್ತಡಕ್ಕೊಳಗಾಗಿ SIT ರಚನೆ ಮಾಡಿತ್ತು, ಕ್ಷಮೆ ಕೇಳಬೇಕು ಅನ್ನುವಂಥದ್ದು ಬಿಜೆಪಿ ಆಗ. ನಾನು ಹೇಳಿದೆ, ನೀವು ಸ್ವಲ್ಪ ಲೇಟಾಗಿ ಬಂತು. ನಾವು ನಮ್ಮ ಉದ್ದೇಶ ಇರೋದು, ಸರ್ಕಾರದ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸತ್ಯವನ್ನು ಹೊರಗಡೆ ತರಬೇಕು, ಅಷ್ಟೇ ತಾನೇ ನಮ್ಮ ಉದ್ದೇಶ ಇರೋದು. ಆ ಕೆಲಸ ನಾವು ಮಾಡ್ತಾ ಇದ್ವಿ. SIT ಮಾಡಿರೋದೇ ಅದಕ್ಕೋಸ್ಕರ. ಅದನ್ನು ವ್ಯಾಖ್ಯಾನ ಮಾಡಿ ಇಲ್ಲ SIT ಮಾಡಿರೋದು ಏನಕ್ಕೋ ಬೇರೆದಕ್ಕೆ ಅಂತಂದರೆ ಅದು ಸರಿ ಇಲ್ಲ. ನಾವು ಸತ್ಯವನ್ನು ಹೊರಗಡೆ ತರಬೇಕು, ಇಡೀ ರಾಜ್ಯಕ್ಕೆ, ಜನ ಸಮುದಾಯಕ್ಕೆ ಅದನ್ನು ತಿಳಿಸ್ಬೇಕು. ನಮ್ಮ ಕೆಲಸ ಅಷ್ಟೇ. ಅದು ನೀವು ಪರ ವಿರೋಧ, ಅವ್ರ ಪರವಾಗಿದ್ದೀರಿ, ಧರ್ಮಸ್ಥಳದ ಪರವಾಗಿದ್ದೀರಿ, ವಿರೋಧವಾಗಿದ್ದೀರಿ, ಅದು ನಮ್ಮ ಕೆಲಸ ಅಲ್ಲ, ಸರ್ಕಾರದ ಕೆಲಸ ಅಲ್ಲ. ಸರ್ಕಾರದ ಕೆಲಸ ಸತ್ಯವನ್ನು ಹೊರಗಡೆ ತಂದು ಬಿಟ್ಬಿಡ್ತೀವಿ. ಅದರ ತೀರ್ಮಾನ ನಿಮಗೆ ಸೇರಿದ್ದು. ಸಚಿವರು ಯಾರು ಹೋಗಿಲ್ಲ ಧರ್ಮಸ್ಥಳಕ್ಕೆ ಅನ್ನುವಂಥ ಒಂದು ಅರೆ ನಾವು ಇವ್ರು ಹೋಗೋವಾಗಲೇ ಹೋಗ್ಬೇಕಾ ನಾವು? ನಮಗೆ ಯಾವಾಗ ಇಷ್ಟ ಬಂದಾಗ ಹೋಗ್ತೀವಪ್ಪ. ನಾವು ಮಂಜುನಾಥನ ಹತ್ರ ಹೋಗೋಕ್ಕೆ ಯಾರ್ದಾದ್ರೂ ಪರ್ಮಿಷನ್ ಕೇಳಬೇಕಾ? ನಾನು ಅನೇಕ ಸರಿ ಹೋಗಿದ್ದೇನೆ. ನಾವೆಲ್ಲ ಈಗ ನನ್ನ ಹೆಸರು ಪರಮೇಶ್ವರ್ ಅಂತ ಇಟ್ಟಿದ್ದಾರೆ. ಮಂಜುನಾಥ ಅಂದ್ರೆ ಯಾರು? ಎರಡು ಒಂದೇ ಅಲ್ವಾ? ಡೆವಲಪ್ಮೆಂಟ್ ನೀವು ಹೇಗೆ ನೋಡ್ತೀರಾ? ಒಂದ್ ಕಡೆ RSS ಆಂಥಮ್ನ ಅವರು ಟಾಂಟ್ ಮಾಡೋದಕ್ಕೋಸ್ಕರ ಹಾಡ್ತಾರೆ ಅಸೆಂಬ್ಲಿಲಿ. DK ಹರಿಪ್ರಸಾದ್ ಅವರು ಅಧ್ಯಕ್ಷರಾಗಿ ಹಾಡಿದ್ರೆ ಅದನ್ನ ಅಪಾಲಜಿ ಕೇಳಬೇಕು, DCM ಆಗಿ ಹಾಡಿದ್ರೆ ನೋ ಪ್ರಾಬ್ಲಮ್ ಅಂತಾರೆ. ನೀವು ಕೂಡ ಅಧ್ಯಕ್ಷರಾಗಿದ್ದವರು 8 ವರ್ಷ, ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ಸರ್ಕಾರದಲ್ಲಿದ್ದೀರಾ, ನೀವೇನು ಹೇಳಿಕ್ ಬಯಸ್ತೀರಾ ಸರ್? ನಾನು ಏನೂ ಹೇಳಕ್ ಬಯಸೋದಿಲ್ಲ. ಯಾಕೆಂದ್ರೆ ಇದು ಪಕ್ಷದ ವಿಚಾರ, ಅದು ಹೈಕಮಾಂಡ್ನವ್ರು ಇದ್ದಾರೆ. ಅದಕ್ಕೆ ನಾವು ವ್ಯಾಖ್ಯಾನ ಮಾಡೋದು ಅಷ್ಟು ಸರಿ ಕಾಣಲ್ಲ. ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಗೂ DK ಶಿವಕುಮಾರ್ ಹೇಳಿಕೆಗೂ ಏನು ವ್ಯತ್ಯಾಸ ಇದೆ? ಯಾಕಂದ್ರೆ ರಾಹುಲ್ ಗಾಂಧಿ ಅವರು RSS ಅಗೇನೆಸ್ಟ್ ಇದ್ದಾರೆ. ಒಂದೊಂದು ಹೇಳಿಕೆ ಕೊಡ್ತಾರೆ, ಅದನ್ನೆಲ್ಲ ನಾವು ವಿಶ್ಲೇಷಣೆ ಮಾಡ್ಕೊಂಡು ಕೂತ್ಕೊಳ್ಳಕ್ ಹೋಗೋದಿಲ್ಲ. ಪಕ್ಷ ಹೈಕಮಾಂಡ್ ಅಂತ ಯಾಕಿದೆ? ಅವರು ಇಂಥದ್ದನ್ನೆಲ್ಲ ಗಮನಿಸ್ತಾರೆ. ಅವ್ರು ಏನು ಸೂಚನೆ ಕೊಡಬೇಕು, ಯಾರ್ಯಾರಿಗೇನು ಸೂಚನೆ ಕೊಡಬೇಕು ಕೊಡ್ತಾರೆ. ಶಿವಕುಮಾರ್ ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಅನ್ಸಿದ್ರೆ ಹೇಳ್ತಾರೆ, ಅಲ್ಲಪ್ಪ ಪರವಾಗಿಲ್ಲ, ಅಂದು ಕಾಂಟೆಕ್ಸ್ಟ್ ಬೇಕಲ್ಲ, ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿದ್ದಾರೆ ಅಂತೇಳಿ ಅವ್ರು ಎಕ್ಸಾಮಿನ್ ಮಾಡಿ ಇದು ಆ ಕಾಂಟೆಕ್ಸ್ಟ್ನಲ್ಲಿ ಹೇಳಿರೋದು ಬೇರೆ ತಪ್ಪಿಲ್ಲ ಅಂತ ಅಂದರೆ ಅದನ್ನ ಅವ್ರಿಗೆ ಹೇಳ್ತಾರೆ. ಬಟ್ ಬಿಜೆಪಿ ಅವರು DK ಶಿವಕುಮಾರ್ ಅವರು ನಮಗೆ ಹತ್ರ ಆಗ್ತಿದ್ದಾರೆ, ಸಾಫ್ಟ್ ಹಿಂದುತ್ವ ತೋರಿಸ್ತಿದ್ದಾರೆ, ಈ ರೀತಿ ಹೇಳಿಕೆಗಳು. ವಿಶ್ಲೇಷಣೆಗಳಿಗೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. RSS ಗೀತೆ ಹೇಳಿದ್ದು ಸರಿ ಅಂತೀರಾ ಸರ್? ನಾನು ಹೇಳಿದ್ನಲ್ಲ, ನಾನು ಯಾವುದನ್ನು ಕೂಡ ಸರಿ ಇಲ್ಲ ಅಂತ ಹೇಳಿ ನಾನು ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಅರೆಸ್ಟ್ ಕೂಡ ಆಗಿದೆ, ಅವ್ರನ್ನ SIT ತನಿಖೆಗೊಳಪಡಿಸಿದೆ ಅಂತ ನೋಟಿಸ್ ಕೂಡ ಇಶ್ಯೂ ಆಗಿದೆ, ಮತ್ತೆ ಸ್ಪೆಕ್ಯುಲೇಷನ್ಸ್ಗಳು ಸರ್, ಇದಕ್ಕೇನು ಹೇಳಿ ಬಯಸ್ತೀವಿ? ಅಲ್ಲ, ತನಿಖೆ ಬಹಳ ಗಂಭೀರವಾಗಿ ತನಿಖೆ ನಡೀತಾ ಇದೆ. ಯಾಕೆಂದ್ರೆ ಒಂದು ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಸ್ವಾಭಾವಿಕವಾಗಿ SITಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಅದರಲ್ಲೂ ಕೂಡ ಈಗ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು, ಅದರಿಂದ ಆಗ್ತಕ್ಕಂಥ ಫಾಲೋಔಟ್ ಎಫೆಕ್ಟು, ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ SITನೂ ಗಮನಿಸಿದೆ. ನಾವು ಸರ್ಕಾರ ಕೂಡ ಇದಾದಷ್ಟು ಬೇಗ ಇದನ್ನು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ. ಹಾಗಾಗಿ ಅವರು ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಮನೆಗೆ ಚಿನ್ನಯ್ಯ ಅವರ ಸ್ಟೇಟ್ಮೆಂಟ್ ನಾವು ಪ್ರತಿನಿತ್ಯ
ಏನು ಮಾಡ್ತಿದ್ದಾರೆ ಅವರು, ಯಾಕೆ ಮಾಡ್ತಿದ್ದಾರೆ ಅವರು ಅಂತ ಹೇಳಿ ನಾವು ಸರ್ಕಾರ ಇದು ಮಾಡೋದಿಲ್ಲ. ಅವ್ರಿಗೇನು ಮಾಹಿತಿ ಸಿಕ್ಕುತ್ತೆ, ಅವರಿಗೆ ಅವರ ಪರಿಮಿತಿಯಲ್ಲಿ ಏನೆಲ್ಲ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೀವಿ ಆ ಪರಿಮಿತಿಯಲ್ಲಿ ಅವ್ರಿಗೇನೆಲ್ಲ ತನಿಖೆ ಮಾಡಬೇಕು ಅದನ್ನು ಅವರು ಮಾಡ್ತಿದ್ದಾರೆ. ಅದರಿಂದ ಯಾರನ್ನು ಕರ್ಕೊಂಡು ಬಂದು ತನಿಖೆ ಮಾಡ್ತಾರೆ, ಯಾರ ಮನೆಗೆ ರೈಡ್ ಮಾಡ್ತಾರೆ, ಇದೆಲ್ಲ ನಮಗೆ ಅವ್ರು ನಮ್ಮನ್ನು ಹೇಳಿ ಕೇಳಿ ಏನು ಮಾಡೋದಿಲ್ಲ. ಶೋಭಾ ಕರಂದ್ಲಾಜೆ ಅವರು ಅವರ ಆಧಾರದ ಮೇಲೆ ಹೋಗ್ತಾರೆ, ಇನ್ಫಾರ್ಮೇಶನ್ ಆಧಾರದ ಮೇಲೆ ಹೋಗ್ತಾರೆ. ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಅವರು ಸರ್, ಗವರ್ನಮೆಂಟ್ ಈಸ್ ದ ಬಿಗ್ಗೆಸ್ಟ್ ಕಾನ್ಸ್ಪಿರೇಟರ್ ಇನ್ ದಿಸ್ ಕೇಸ್. ಅವ್ರ ಅಪಾಲಜಿ ಕೇಳಲೇಬೇಕು ಈ ಕೇಸಲ್ಲಿ, ಮತ್ತೆ NIA ಎನ್ಕ್ವೈರಿಗೆ ಅಲೋ ಮಾಡಬೇಕು ಅಂತ ನಿನ್ನೆ ನಾನು ಸ್ಪಷ್ಟವಾಗಿ ಕ್ಲಾರಿಫೈ ಮಾಡಿದ್ದೀನಿ. NIA ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ನಮ್ಮ SITನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ. ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ. ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು? ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ, ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ NIA ಕೊಡೋ ಅಗತ್ಯ ಇಲ್ಲ. ನಮ್ಮ SIT ಅವರು ತನಿಖೆಯನ್ನು ಮಾಡ್ತಿದ್ದಾರೆ. ಅವರು ವರದಿ ಬಂದ ನಂತರ ಅದಕ್ಕೆ ಪರ ವಿರೋಧ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ. ಆನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಬಟ್ ನಿಮ್ಮನ್ನೇ ಕಾನ್ಸ್ಪಿರೇಟರ್ ಅಂತಿರೋದು ಸರ್ ಅವರು. ಗವರ್ನಮೆಂಟ್ ಅಕ್ಯುಸೇಷನ್ ಮಾಡೋದು ಬಹಳ ಸುಲಭ. ಆ ಅಕ್ಯುಸೇಷನ್ ಸಮರ್ಥನೆ ಮಾಡ್ಕೋಬೇಕಲ್ಲ. ಯಾವ ಆಧಾರದ ಮೇಲೆ ಸರ್ಕಾರವನ್ನ ತಪ್ಪಿತಸ್ಥರು ಅಂತ ಹೇಳಕ್ಕಾಗುತ್ತೆ? ನಾವು ಎಲ್ಲ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ದೇವೆ. SIT ಕಾನ್ಸ್ಟಿಟ್ಯೂಟ್ ಮಾಡಿರೋದೇ ಕಾನ್ಸ್ಪಿರೆಸಿ ಅಂದ್ರೆ ಇನ್ನು ಅದಕ್ಕಿಂತ ನಾವು ಇನ್ನೇನು ವಿಪರ್ಯಾಸ ಅಂತ ಹೇಳ್ಬೇಕಷ್ಟೇ. ಸಮಾವೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ ಧರ್ಮಸ್ಥಳದಲ್ಲಿ. ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ. ಸರ್, ನೀವು ಸೀನಿಯರ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.